ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಬ್ಲಾಗ್ ಇದು ಕಂಟಿನ್ಯೂ ಆಗ್ತಾ ಇದೆ. ನಾನಿವಾಗ ಇದ್ದೀನಿ ಏರ್ಪೋರ್ಟಲ್ಲಿ. ಚೆನ್ನಾಗಿ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಬೋರ್ಡಿಂಗ್ ಟೈಮ್ ಆಗಿದೆ. ನಾನು ಬೋರ್ಡಿಂಗ್ ಗೇಟ್ ಹತ್ರ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅಂತೂ ಬೋರ್ಡಿಂಗು ಸ್ಟಾರ್ಟ್ ಆಗೇ ಬಿಡ್ತು. ಫುಲ್ ಆ್ಯಂಕ್ಷಿಯಸ್ ಆಗಿದ್ದೀನಿ. ಒಂದು ನಯಾ ಪೈಸೆ ಅಷ್ಟು ಎಕ್ಸೈಟ್ಮೆಂಟ್ ಇಲ್ಲ. ಯಾಕಾದರೂ ಹೋಗ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಬಟ್ ಲೆಟ್ಸ್ ಸಿ ನಾಳೆ ಎಲ್ಲ ಹೆಂಗಿರುತ್ತೆ ಫೀಲಿಂಗ್ ಅಂತ. The walk I need right now, the break I need right now is this. ನಾನು ಹೋಗ್ತಾ ಇರೋದು ಥಾಯ್ ಏರ್ವೇಸಲ್ಲಿ. ಫುಡ್ ಆ್ಯಂಡ್ ಸರ್ವಿಸ್ ಟಾಪ್ ನಾಚ್ ಆಗಿತ್ತು. ನಾನು ಆರ್ಡ್ರ್ ಮಾಡಿದ್ದು ವೆಜಿಟೇರಿಯನ್ ಫುಡ್. ಸೊ ನನಗೆ ಬಂದಿತ್ತು ಫ್ರೂಟ್, ಒಂದು ಸ್ವೀಟ್ ಇತ್ತು. ಇದು ಕೊಕೊನಟ್ ಅಲ್ಲಿ ಮಾಡಿದ ಸ್ವೀಟು ಸಿಕ್ಕಾಬಟ್ಟೆ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು. ಒಂದು ಸ್ವೀಟ್ ಬಂದಿತ್ತು, ಕ್ಯಾಶ್ಯೂ ನಟ್ಸ್ ಇತ್ತು. ಆಮೇಲೆ ಈ ಬಾಕ್ಸಲ್ಲಿ ಏನಿದೆ ಅಂತ ಕ್ಯೂರಿಯಾಸಿಟಿ ನನಗೂ ಇದೆ. ಆ್ಯಕ್ಚುಲಿ ನಾನು ತುಂಬ ಹೊಟ್ಟೆ ಫುಲ್ ಆಗೋಷ್ಟು ತಿನ್ಕೊ ಬಂದಿದ್ದೀನಿ. ಬಟ್ ಆದರೂ ನೋಡೋಣ, ಟೇಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇಲ್ಲಿದು ಫುಡ್ಡೆಲ್ಲ ಯಾವ್ದು ಚಿಕ್ಕ ಚಿಕ್ಕ ಬಾಕ್ಸಲ್ಲಿ ಕೊಟ್ಟಿದ್ದಾರಲ್ಲ, ಇದೆಲ್ಲ ಯೂಸ್ ಆ್ಯಂಡ್ ಥ್ರೋ ಬಾಕ್ಸಸ್ಸು. ಬಟ್ ಆದರೆ ಎಷ್ಟು ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ನನಗೆಲ್ಲ ಆಪ್ಷನ್ ಇದ್ದಿದ್ರೆ ಮನೆಗೆ ತೊಗೊಂಡು ಹೋಗ್ಬಿಡ್ತಿದ್ದೆ. ನಮ್ಮಮ್ಮ ಇದ್ರೂ ತೊಗೊಂಡು ಹೋಗ್ಬಿಡ್ತಾಯಿದ್ರು ಅನಿಸುತ್ತೆ. ಫ್ರೂಟ್ಸಲ್ಲಿತ್ತು ಪೈನಾಪಲ್ ಮತ್ತು ಪಪ್ಪಾಯ. ಸ್ವಲ್ಪ ಶುಗರ್ ನೀರೇನೋ ಹಾಕಿದ್ರೆ ಅನಿಸುತ್ತೆ. ಸ್ವಲ್ಪ ವಾಟರಿ ಇತ್ತು. ಆಮೇಲೆ ಒಂದು ಬಟರ್ ಕೊಟ್ಟಿದ್ರು, ಒಂದು ಕಾಫಿ ಕಪ್ ಇತ್ತು. ನಾನು ಹೋಗಿದ್ದು ಇದೆ ಥಾಯ್ ಏರ್ವೇಸ್ ಅಂತ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ವಾಟರ್ ಗ್ಲಾಸ್ ಯೂಸ್ ಆ್ಯಂಡ್ ಥ್ರೋ ಗ್ಲಾಸಸ್ಸೇ ಅಷ್ಟು ಗಟ್ಟಿಮುಟ್ಟಾಗಿತ್ತು. ಮೇನ್ ಮೀನ್ಸಲ್ಲಿತ್ತು ಸ್ಟಿಕ್ಕಿ ರೈಸ್, ಆಮೇಲೆ ಕರಿ, ಸ್ವೀಟ್ ಪೊಟ್ಯಾಟೊ. ಈ ಬಾಕ್ಸಸ್ ಎಲ್ಲ ನಿಜವಾಗ್ಲೂ ಉಪ್ಪಿನಕಾಯಿ ಆಗಿರ್ಕೊಳಕ್ಕೆ ಅಥವಾ ಉಪ್ಪು ಆಗಿರ್ಕೊಳಕ್ಕೆ ಏನಕ್ಕಾದರೂ ಯೂಸ್ ಆಗುತ್ತೆ. ಮಿಡಲ್ ಕ್ಲಾಸ್ ಮೆಂಟ್ಯಾಲಿಟಿ. ಸೊ ಅಂದು ನೈಟ್ ಆಯಿತು. ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡಿ ಬೆಳಗ್ಗೆ ನೋಡಿದ್ರೆ ಸನ್ರೈಸ್ ಆಗ್ತಾ ಇತ್ತು. ಸಿಕ್ಕಾಬಟ್ಟೆ ಬ್ಯೂಟಿಫುಲ್ ವ್ಯೂ. ಏನೋ ಪುಣ್ಯಕ್ಕೆ ಎಚ್ಚರ ಆಯಿತು. ನನಗೆ ಲ್ಯಾಂಡಿಂಗ್ ಇದ್ದಿದ್ದು 6 o'clockಗೆ. ಅಗೇನ್ ಕನೆಕ್ಟಿಂಗ್ ಫ್ಲೈಟು ಥೈಲ್ಯಾಂಡಿಂದ ಇತ್ತು. ಥೈಲ್ಯಾಂಡಲ್ಲಿ ಲ್ಯಾಂಡ್ ಆಗಿದ್ದು 6:30ಗೆಲ್ಲ ಲ್ಯಾಂಡ್ ಆಗಿದ್ದೀನಿ. 7:15ಗೆ ನಂದು ಕನೆಕ್ಟಿಂಗ್ ಫ್ಲೈಟು ಹೊರಡುತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನನಗೆ ಬರೀ ಇರೋ 45 minutesಲ್ಲಿ ನಾನು ಒಂದು ಗೇಟ್ ಟು ಅನದರ್ ಗೇಟ್ ಹೋಗಬೇಕು. ಒಂದು ಗೇಟ್ ಟು ಅನದರ್ ಗೇಟ್ ಹೋಗೋದು ಈಸಿ. ಬಟ್ ಪ್ರಾಬ್ಲಮ್ ಅದಲ್ಲ. ಪ್ರಾಬ್ಲಮ್ ಇರೋದು ನಾವು ಸೆಕ್ಯೂರಿಟಿ ಚೆಕ್ ಮುಗಿಸ್ಬೇಕು, ಇಮಿಗ್ರೇಷನ್ ಮುಗಿಸ್ಬೇಕು. ಎರಡನ್ನೂ 45 minutesಲ್ಲಿ ಲೈನಲ್ಲಿ ನಿಂತು ಮುಗಿಸೋದು ಇಂಪಾಸಿಬಲ್. ಏನೋ ಕಷ್ಟಪಟ್ಟು ಮುಗಿಸಿ ಹೋದರೆ ಬರೀ 1 ಸೆಕೆಂಡಲ್ಲಿ ನನ್ನ ಫ್ಲೈಟ್ ಮಿಸ್ ಆಗೋದು ತಪ್ಪು. ಮತ್ತು ನನ್ನ ಫ್ಲೈಟ್ ಮತ್ತೆ ಸೆಕೆಂಡ್ ಬೇರೆ ಮಾಡಿಸಿ ಕ್ಯೂವಲ್ಲೆಲ್ಲ ನಿಲ್ಲಿಸಿ ಲ್ಯಾಂಡ್ ಆಗಿದ್ದು 6:30ಗೆ. ಇದು 7:50 ಬೋರ್ಡಿಂಗು. 45 minutesಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಂದು ಚೆಕಿಂಗ್ ಮುಗಿಸ್ಬಿಟ್ಟು 1 ನಿಮಿಷ ಮಿಸ್ ಆಗಿದ್ರು ಫ್ಲೈಟ್ ಮಿಸ್ ಆಗ್ತಾಯಿತ್ತು. ಸೊ ಫೈನಲಿ ಮಿಸ್ ಆಗ್ತಾನೆ. ಎಲ್ಲರೂ ಕರ್ಕೊಬಂದಿದ್ರೆ ಪಕ್ಕ ಹೇಳ್ತಾಯಿದ್ರು ಮನೆಗೆ ತೊಗೊಂಡು ಹೋಗೋಣ, ಯಾರಿಗಾದ್ರೂ ಉಪ್ಪಿನಕಾಯಿ ಹಾಕ್ಕೊಡೋಕ್ಕಾಗತ್ತೆ. ನಿಮ್ಮ ಅಮ್ಮನೂ ಹಂಗೆ ಹೇಳ್ತಿದ್ರು ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಬಾಕ್ಸ್. ಗ್ಲಾಸ್ ಪ್ಲಾಸ್ಟಿಕ್ ಗ್ಲಾಸ್ ಎಷ್ಟು ಚೆನ್ನಾಗಿದೆ ಅಂತ, ಅಷ್ಟು ಗಟ್ಟಿ ಗೊತ್ತಾಗಿದೆ. ನಾನು ಯಾವಾಗಲೂ ಕಾಫಿ ಪರ್ಸನ್. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನೀವು ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ದಯವಿಟ್ಟು ಕಾಫಿನ ಟ್ರೈ ಮಾಡಬೇಡಿ. ಕಾಫಿ ಕುಡಿಯೋದು ಬಿಟ್ಬಿಡ್ತೀರಾ.
ಹೇಳ್ತಾ ಇದ್ರು ವಿಯೆಟ್ನಾಮಲ್ಲಿ ಇಮಿಗ್ರೇಷನ್ಗೆ 4 hours ಆಗುತ್ತೆ, 2 hours ಆಗುತ್ತೆ, 3 hours ಆಗುತ್ತೆ ಅಂತ. ನನಗೆ ಇಮಿಗ್ರೇಷನ್ಗೆ ಜಸ್ಟ್ 5 minutesಲ್ಲಿ ಇಮಿಗ್ರೇಷನ್ ಮುಗಿಸ್ಬಿಟ್ಟು ಬ್ಯಾಗೇಜ್ ಕಲೆಕ್ಷನಿಗೆ ಹೋದೆ. ಬಟ್ ಅಲ್ಲಿ ಸರ್ಪ್ರೈಸ್ ಕಾದಿತ್ತು. ಬ್ಯಾಗಿನ ಬಂದಿಲ್ಲ. ನಾನು ಬರ್ಬೇಕಾರೆ ಅನ್ಕೊತ ಬಂದೆ, ಬ್ಯಾಗೆಲ್ಲ ಮಿಸ್ ಆದರೆ ಏನು ಮಾಡೋದು ಅಂತ. ಕನೆಕ್ಟಿಂಗ್ ಫ್ಲೈಟ್ ಇದ್ದಿದ್ದೆಲ್ಲ ಹಂಗೆ ಆಯಿತು. ಬ್ಯಾಂಕಾಕಲ್ಲಿ ಸ್ಟಕ್ ಆಗಿದೆ ಅಂತ ಬ್ಯಾಗು. ನಾವಿವಾಗ ಆಲ್ರೆಡಿ ಹನೋಯಲ್ಲಿದ್ದೀವಿ. ಲೆಟ್ಸ್ ಸಿ ವಾಟ್ ಟು ಡು. ಕಂಪ್ಲೇಂಟ್ನ ರಿಟರ್ನಲ್ಲಿ ಬರ್ಕೊಡ್ಬೇಕು ಅಂತ ಪೆನ್ನು ಪೇಪರ್ ಕೊಟ್ಟರು. ಇವರೆಲ್ಲ ತಾಯಿ ಏರ್ಬೇಸ್ ಅವರು. ಬ್ಯಾಗ್ ಬಂದಿಲ್ಲ. ನೈಟ್ ಇವಾಗ ಮಾರ್ನಿಂಗ್ ಓಕೆ ಸರ್ಪ್ರೈಸ್. ನಾನು ಹೋಗ್ತಾ ಇದ್ದೀನಿ ಬಸ್ಸಲ್ಲಿ ನಮ್ಮ ಹಾಸ್ಟೆಲ್ಗೆ. ಪ್ಲಾನ್ ಇದಾಗಿರಲಿಲ್ಲ. ಅಡ್ವೆಂಚರಸ್ ಅಂತಿದೆ ಅಂತ ಬಂದು ನನಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ನನಗೆ ಇವ್ರು ಹೆಲ್ಪ್ ಮಾಡಿದ್ರು. ಸೊ ನನಗೆ ಒಬ್ಬರು ಹೆಲ್ಪ್ ಮಾಡಿದ್ರು. ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಏನು ಅಂದರೆ ಏನು ಗೊತ್ತಿಲ್ಲ. ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ನಾನು ಈ ಸಿಮ್ ತೊಗೊಂಡಿದ್ದೀನಲ್ಲ, ಅಂದರೆ ಕಾಲ್ ಸಪೋರ್ಟ್ ಮಾಡಿಲ್ಲ. ಬರೀ ಡೇಟಾ ಅಷ್ಟೇ ಸಪೋರ್ಟ್ ಮಾಡೋದಂತೆ. ನನಗೆ ಯಾರಿಗೂ ಕಾಲ್ ಮಾಡೋಕ್ಕಾಗಲ್ಲ. ವಾಟ್ಸಪ್ ಕಾಲ್ ಅಷ್ಟೇ ಮಾಡೋಕ್ಕಾಗಲ್ಲ. ಒಂದು ಪ್ರಾಬ್ಲಮ್. ಆಮೇಲೆ ಸೆಕೆಂಡ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಾನು ಅದನ್ನು ಇಲ್ಲಿ ಚೇಂಜ್ ಮಾಡಿಸ್ಕೊಳಕ್ಕಾಗುತ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ಥರ್ಡ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ನಾನು ಈ ಬಸ್ಸಲ್ಲಿ ಹೋಗ್ತಾ ಇದ್ದೀನಲ್ಲ, ಇದು ನನ್ನ ಹಾಸ್ಟೆಲ್ ತನಕ ಹೋಗಲ್ಲ. ಅರ್ಧಕ್ಕೆ ನಿಲ್ಲಿಸ್ತೆ, ಅಲ್ಲಿಂದ ನಾನು ಮತ್ತೆ ಕ್ಯಾಬ್ ಮಾಡ್ಕೊಂಡು ಹೋಗ್ಬೇಕು. ನಾನು ಅವಳಿಗೆ ಹೇಳಿದೆ ಬೇಡ, ನಾನು ಕ್ಯಾಬಲ್ಲೇ ಹೋಗ್ತೀನಿ ಅಂತ. ಅವ್ರು ಹೇಳಿದ್ರು ಪರವಾಗಿಲ್ಲ, ಇದ್ರಲ್ಲಿ ಹೋಗು, ಇಷ್ಟು ಈಸಿ ಆಗುತ್ತೆ, ನನಗೆ ಕಡಿಮೆ ಕೂಡ ಆಗುತ್ತೆ. ನಾನು ಓಕೆ ಹೌದಾ ಅಂತ ಹೇಳ್ಬಿಟ್ಟು ಬಂದೆ. ಆದರೆ ಇವಾಗ ಸುಮ್ಮನೆ ಕ್ಯಾಬಲ್ಲಿ ಹೋಗೋದು ಜಗಳ ಇರ್ತಿರಲಿಲ್ಲ ಅಂತ ಅನ್ನಿಸ್ತಾ ಇದೆ. ಒಂಥರ ಅಡ್ವೆಂಚರಸ್ ಆಗಿದೆ. ಅನ್ನೋದು ಥಿಂಗ್ ನನಗೆ ಬಿಟ್ಟು ಏನು ಸಿಟಿ ಟೂರ್ ಕೂಡ ಸಿಗ್ತಾರೆ. ಸೊ ಅದು ಅಪ್ಡೇಟ್. ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ, ಪ್ಯಾಕೇಜ್ ಮಿಸ್ಪ್ಲೇಸ್ ಆಗಿದೆ. ಮಿಸ್ಪ್ಲೇಸ್ ಅಂತ ಹೇಳಿದ್ರೆ ನೈಟ್ ಫ್ಲೈಟಲ್ಲಿ ಬರುತ್ತಂದರೆ ಹಾಸ್ಟೆಲಿಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರನ್ನ ಯಾವಾಗ ಕಳಿಸ್ತಾರೋ ಅದು ಏನಾಗುತ್ತೆ ನನಗೆ ಗೊತ್ತಿಲ್ಲ. ಬಟ್ ಪುಣ್ಯಕ್ಕೆ ನನ್ನ ಹತ್ರ ಇರೋ ಕ್ಯಾರಿ ಆನ್ ಬ್ಯಾಗಲ್ಲಿ ಬಟ್ಟೆ ಆಮೇಲೆ ಫ್ರೆಶ್ ಅಪ್ ಮಾಡೋಕ್ಕೆ ಎಲ್ಲ ಐಟಮ್ಸ್ ಇದೆ. ಓಕೆ. ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದರೆ, ಯಾವ ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡು, ಅಂದರೆ ರಾತ್ರಿ ಆಗಿದ್ರೆ ಪಕ್ಕ ಹೋಗ್ತಾ ಇರಲಿಲ್ಲ. ಇವಾಗ ಹಗಲು, ಅದಕ್ಕೆ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ನನಗೆ ಚೆಕ್ಕಿಂಗ್ ಇರೋದು 1 o'clockಗೆ. ಅವರು 1 hour ಬೇಕಾದ್ರೆ ಬೇಗ ಚೆಕ್ಕಿಂಗ್ ಕೊಡ್ತಾರೆ. ಬಟ್ ಅದಕ್ಕಿಂತ ಬೇಗ ಕೊಡಲ್ಲ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಇವಾಗ ಇನ್ನೂ ತುಂಬ ಟೈಮ್ ಇದೆ ಟೈಮ್ ಪಾಸ್ ಮಾಡೋಕ್ಕೆ. ನಿಧಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಕ್ಯಾಬಲ್ಲಿ ಹೋಗಿದ್ದು 45 minutes, ಬಸ್ಸಲ್ಲಿ ಹೋದರೆ 1 hour 3 minutes ಆಗುತ್ತೆ. ಕಂಪ್ಲೀಟಾಗಿ ಬಸ್ಸಲ್ಲಿ ಹೋದರೆ ಅಲ್ಲಿ ಹೋಗಿ ಇಟ್ಕೊಂಡು ಕ್ಲಿಯರ್ಗೆ ಅಂತ ಒಂದು ಪ್ಲೇಸ್ ನನಗೆ ಗೊತ್ತಿರಲ್ಲ. ನನಗೆ ಅವರೇ ಹೇಳಿದ್ರು. ಅವರು ಅಲ್ಲಿಗೆ ಹೋಗ್ತಾರೆ, ನಾನು ಅಲ್ಲಿಂದ ಕ್ಯಾಬ್ ಮಾಡ್ಕೊಂಡು. ಓಕೆ, ಬಸ್ಸಿಂದ ಇಳ್ಕೊಂಡೆ. ಇವಾಗ ಆಟೋ ಮಾಡ್ಕೊಂಡು ಹೋಗ್ಬೇಕು. ಆಟೋ ಅಲ್ಲ, ಗ್ರ್ಯಾಬ್ ಮಾಡ್ಕೊಂಡು ಹೋಗಬೇಕು. ಸೊ ನಾನು ಅಲ್ಲೇ ಇಳ್ಕೋಬೇಕಿತ್ತು. ನಾನಿಲ್ಲ, ಅವ್ರು ಟರ್ನ್ ಆಗ್ತಾರೆ ಅಂದ್ಕೊಂಡೆ. ಅದಕ್ಕೆ ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಂಡಿದ್ದೀನಿ. ಬೈಪಾಸ್ ಇದೆ, ಬೈಪಾಸಲ್ಲಿ ಇಟ್ಕೊಂಡು ಗ್ರ್ಯಾಬ್ ಮಾಡಿ ಹಾಸ್ಟೆಲಿಗೆ ಹೋಗಬೇಕು. ಅದು ಅಪ್ಡೇಟ್. ಆಮೇಲೆ ಇನ್ನೊಂದೇನೋ ಹೇಳೋಕ್ಕಿತ್ತು. ಒಂದು ವೇಳೆ ನೀವು ಈ ಸಿಮ್ ತೊಗೊಳ್ಳೋದಾದರೆ ತೊಗೊಳಕ್ಕೆ ಹೋಗಬೇಡಿ. ಏರ್ಪೋರ್ಟಲ್ಲಿ ವೈಫೈ ಫ್ರೀ ಇರುತ್ತೆ. ಅಲ್ಲಿಂದ ಗ್ರ್ಯಾಬ್ ಬುಕ್ ಮಾಡಿಕೊಂಡು ನಿಮ್ಮ ರೂಮಿಗೆ ಹೋಗ್ಬಿಟ್ಟು ಲೋಕಲ್ ಶಾಪಿಂದ ಸಿಮ್ನ ತೊಗೊಳ್ಳಿ. ಆವಾಗ ಸಿಮ್ ಚೀಪ್ ಆಗುತ್ತೆ. ಸೊ ಬಜೆಟ್ ಫ್ರೆಂಡ್ಲಿ ಎಲ್ಲ ಟ್ರಾವೆಲ್ ಟ್ರಿಪ್ಸಿಗೆ ನನ್ನನ್ನು ಫಾಲೋ ಮಾಡಿ. ಬಾಯ್ ಬಾಯ್. ಅದು ಇದು ಸರ್ಕಸ್ ಮಾಡಿ ವಾಪಸ್ ಕ್ಯಾಬಲ್ಲೇ ಹೋಗ್ತಾ ಇದ್ದೀನಿ. ನಂದು ಒಂದು ಲಗೇಜ್ ಮಿಸ್ ಆಗಿತ್ತಲ್ವ, ದೊಡ್ಡ ಲಗೇಜು. ಅದಿರಲಿಲ್ಲ. ಅದಿದ್ದಿದ್ರೆ ಅಲ್ಲಿಂದನೇ ಕ್ಯಾಬಲ್ಲಿ ಹೋಗ್ಬೋದಿತ್ತು. ಚಿಕ್ಕ ಲಗೇಜೆಲ್ಲ ಇಟ್ಕೊಂಡು ಹೆಂಗೋ ಹೋಗೋಣ ಅಂದ್ಕೊಂಡ್ರೆ ಕಷ್ಟ ಇದೆ. ಆದರೂ ಮ್ಯಾನೇಜ್ ಮಾಡಿ 22 kilometers ಇತ್ತು. 15 kilometers ಬಂದಿದ್ದೀನಿ. ಇವತ್ತು 5 ಅಲ್ಲ, ಅರೌಂಡ್ 7 kilometers ಕ್ಯಾಬಲ್ಲಿ ಹೋಗ್ತಾ ಇದ್ದೀನಿ. ಅಷ್ಟೇ. ಎಷ್ಟು ಸೇವ್ ಮಾಡಿದೆ ಅಂತ ಹೇಳಿದ್ರೆ 2,60,000 rupees ಏನೋ ಆಗಿತ್ತು. ಬಸ್ಸಿಗೆ ಬರೀ 15,000 ಕೊಟ್ಟೆ. ಇದಕ್ಕೆ 63,000. ಸೊ 63,78. ಸೊ 1,80,000 ಸೇವ್
ಅಷ್ಟೊಂದು ಟೈಮ್ ಇದೆ, ಏನಾದ್ರು ನೋಡೋಣ ಅಂತ ಬಂದೆ. ಫ್ರೂಟ್ಸ್ ಇದೆ ತೊಗೊಳೋದಾದರೆ, ವೆಜ್ ತಿನ್ನೋದಾದರೆ ಫ್ರೂಟ್ಸ್ ಆಪ್ಷನ್ ಇದೆ. ಜ್ಯೂಸ್ ಕೊಡ್ತಾರೆ ಅನಿಸುತ್ತೆ. ಓಕೆ, 1,50,000 ಏನಿದೆ ಹೇರ್ ವಾಶ್. ಓಕೆ, ಬಾಡಿ ಫುಡ್ ಫೇಶಿಯಲ್. ಥ್ಯಾಂಕ್ ಯು. ವೇಟಮಿಗೆ ಬಂದು ಎಳ್ನೀರು ಕುಡಿಯೋಣ ಅಂತ ಫಸ್ಟ್ ಎಳ್ನೀರು ತೊಗೊಂಡೆ. ಫಸ್ಟ್ ಎಳ್ನೀರು ಹಾಳಾಗಿತ್ತು, ಈಗ ಸೆಕೆಂಡ್ ಎಳ್ನೀರು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. 1,000 ಕೊಟ್ಟು ಎಳ್ನೀರು ಕುಡಿತಾ ಇದ್ದಾರೆ. ಸುವೀನಿಯರ್ ಸ್ಟೋರಿಗೆ ಬಂದಿದ್ದೀನಿ. ನಮ್ಮ ಮನೆಗೆ ಒಂದು ಮ್ಯಾಂಗ್ನಂಡ ತೊಗೊಳೋಣ ಅಂತ. ಡಿಫ್ರೆಂಟ್ ಆಗಿದ್ದಲ್ಲ ಅದು. ಹನೋಯ್ ಇದು ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಓಕೆ, ಸೊ ನಾನು ಹೋಗ್ಬಿಟ್ಟು ಹಾಗೆ ಸಿಟಿನೆಲ್ಲ ಒಂದು ರೌಂಡ್ ಸುತ್ತಾಡ್ಕೊ ಬರ್ತೀನಿ. ಯಾಕಂದರೆ ನಂಗೆ ಚೆಕ್-ಇನ್ ಇರೋದು ಇನ್ನೂ 2 hours ಲೇಟ್. ಅಷ್ಟೋ ತನಕ ಹೆಂಗಾದ್ರೂ ಮಾಡಿ ಟೈಮ್ ಪಾಸ್ ಮಾಡಬೇಕು. ಸ್ಪೆಷಲಿ 7-11ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ನಾಳೆ ಬ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ. ಟಿಲ್ ದೆನ್ ಕೀಪ್ ವಾಚಿಂಗ್. ಬಾಯ್ ಆ್ಯಂಡ್ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.